ಏನು ಸರ್ ವಾತ ಪಿತ್ತ ಕಫ ಟರ್ಮಲ್ ಏನು ಹೇಳುತ್ತೆ? ಒಂದು ಕಾಯಿಲೆ ಮನುಷ್ಯನಿಗೆ ಬರಬೇಕು ಅಂದರೆ 10 ವರ್ಷ ಪ್ರೀ ಪ್ಲಾನ್ ಮಾಡುತ್ತೆ. ಆಚಾರ್ಯರು ಹೇಳ್ತಾರೆ ತೇ ಸಮ ಧಾತು ಮಲಕ್ರಿಯಾ ಸಮಾಹ ಸ್ವಾಸ್ಥ್ಯ ಮುಚ್ಚತೆ ಅಂತ ಹೇಳಿ. ಲಂಗ್ಸ್ ಎಕ್ಸಸೈಸ್ ಮಷಿನ್ ಅಂತ ಹೇಳ್ತೀವಿ. ಇದು ಸ್ಮೋಕ್ ಮಾಡೋರು ಯಾವ ರೀತಿ ಯೂಸ್ ಮಾಡೋದು ಸರ್? ಅವ್ರು ಲಾಂಗ್ ಟರ್ಮಿಂದ ಸ್ಮೋಕ್ ಮಾಡ್ತಾ ಇರ್ತಾರೆ. ಅವರು ಸ್ಮೋಕ್ ಮಾಡಿರ್ತಕ್ಕಂಥ ಟಾರ್ ನಮ್ಮ ಲಂಗ್ಸಲ್ಲಿ ಶೇಖರಣೆ ಆಗಿರುತ್ತೆ. ಆ ಶೇಖರಣೆ ಆಗಿರೋ ಟಾರ್ ಕ್ಲೀನ್ ಆಗ್ತಕ್ಕಂಥದ್ದನ್ನು ಅವ್ರ ಕಣ್ಣಾರೆ ಅವ್ರು ನೋಡ್ಬೋದು. ಅಂದರೆ ನಮ್ಮ ದೇಹದೊಂದು ಭಾಷೆ ಇದೆ, ಆ ಭಾಷೆ ಬಗ್ಗೆ ನಾವು ನಾಲೆಜ್ ಇರಬೇಕು. ವಾತ ಪಿತ್ತ ಕಫದ ಮೂಲಕ ನಮ್ಮ ದೇಹದಲ್ಲಾದಂಥ ಬದಲಾವಣೆಗಳೆಲ್ಲನೂ ಕಂಡುಹಿಡಿಯಬಹುದು. ಹೌದು, ಹಾಸ್ಪಿಟ್ಲ್ ಬೆಡ್ ಮೇಲೆ ಯಾರೇ ಮಲಗಿದ್ದಾರೆ ಅಂದರೆ ಅವ್ರಿಗೆ ಏನೇ ಆಗಿದೆ ಅಂದರೆ ವಾತ ಪಿತ್ತ ಕಫ ಮೂರದಲ್ಲಿ ಯಾವುದೋ ಒಂದು ಹೆಚ್ಚು ಕಮ್ಮಿ ಆಗಿದೆ. ಯಾವ ಏಜ್ ಅವರೆಲ್ಲ ಮಾಡಬಹುದು ಇದು? ಮೇಡಮ್, ಇದು 2 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ವಯಸ್ಸಾದ್ರ ತನಕನೂ ಬಳಸ್ಬೋದು. ಅಸ್ತಮ ಬಂದಿರೋರು ಇದನ್ನ ಎಷ್ಟು ದಿನ ಮಾಡಿದ್ರೆ ಅವ್ರದ್ದು ಅಸ್ತಮ ವಾಸಿ ಆಗುತ್ತೆ? ನಮ್ದು ಲಿವರಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಅದ್ರ ಭಾಷೆ ಯಾವುದರಿಂದ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಮಕ್ಕಳಿಗೆ ಕೆಮ್ಮಾಗುತ್ತೆ, ಅವಾಗ ಶೀತ ಆಗ್ತಾ ಇರುತ್ತೆ, ಅವಾಗ ಉಸಿರಾಟದ ಸಮಸ್ಯೆಗಳೇ ಇರುತ್ತೆ. ಆರೋಗ್ಯವಾಗಿರೋರು ಮಾಡ್ಬೋದು. ನನಗೆ ಯಾವುದು ಲಂಗ್ಸ್ ಡಿಸೀಸ್ಗಳಿಲ್ಲ, ಬಟ್ ನಾನು ಆರೋಗ್ಯವಾಗಿರ್ಬೇಕು ಅಂದ್ರೆ ದಿನ ಬೆಳಗ್ಗೆ ಇದರಿಂದ 30 ಸತಿ ಮಾಡ್ತೀನಿ. ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆ ಆದರೆ ಕಿವಿ ಮುಖಾಂತರ ಗೊತ್ತಾಗುತ್ತೆ. ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಬಾಯಿ ಮುಖಾಂತರ ಗೊತ್ತಾಗುತ್ತೆ. ಡೆಲ್ಲಿಲಿ ಒಂದಿನ ಆರಾಮಾಗಿ ಉಸಿರಾಡಿದ್ರೆ 1 ಪ್ಯಾಕ್ ಸಿಗರೇಟ್ ಸೇರಿದ್ರೆ ಸಮ. ಅಷ್ಟು ಪೊಲ್ಯೂಟ್ ಆಗಿದೆ. ಇದನ್ನ ಮಾಡೋದ್ರಿಂದ ನಿಮಗೆ ಯೂರಿನ್ ಮೋಷನ್ ಕೂಡ ಚೆನ್ನಾಗಾಗುತ್ತೆ.